ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಾನು ವೀಡಿಯೋ ಶುರು ಮಾಡ್ತೀನಿ. ಫ್ರೆಂಡ್ಸ್, ಯಾರ್ಯಾರು ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಆದಷ್ಟು ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡಿ. ಇವತ್ತಿನ ವಿಷಯ ಏನು ಅಂತಂದರೆ, ಬರ್ಡ್ಸ್ಗಳಿಗೆ ಇದು ಫುಡ್ ಫೀಡರು ಮತ್ತು ವಾಟರ್ ಫೀಡರು ಇಂದ ಅದರಿಂದ ಉಪಯೋಗ ಏನಾಗುತ್ತೆ ಅಲ್ಲ ಎಲ್ಲ ನಿಮಗೆ ಇವತ್ತು ನಾನು ವಿವರಿಸ್ತೀನಿ. ಫ್ರೆಂಡ್ಸ್, ಅದರಿಂದ ಒಳ್ಳೊಳ್ಳೆ ಉಪಯೋಗ ಇದೆ. ನಿಮ್ಗೆ ಏನು ಮಾಡ್ತೀರಾ ಅಂದರೆ ನೋಡಿ, ಇದು ಚೈನಾ ಕೇಜ್ ಅಲ್ವಾ. ಚೈನಾ ಕೇಜ್ಗಳಿಗೆ ಏನು ಮಾಡ್ತಾರೆ ಅಂತ ಅಂದರೆ, ತಡ್ರಿ ಒಂದು ನಿಮ್ಗೊಂದು ಉದಾಹರಣೆ ತೋರಿಸ್ತೀನಿ ಚೈನಾ ಕೇಜ್ಗಳನ್ನು ನೋಡಿ. ಫ್ರೆಂಡ್ಸ್, ಚೈನಾ ಕೇಜ್ಗಳಲ್ಲಿ ಈ ಥರ ಬಟ್ಲುಗಳು ಕೊಡ್ತಾರೆ. ಈ ಥರ ಈ ಕಡೆಗೊಂದು ಬಟ್ಲುಗಳು ಕೊಡ್ತಾರೆ. ಆ ಬಟ್ಲುಗಳು ಏನು ಮಾಡಿ ಅಂದರೆ, ನೀವು ಪೆಟ್ ಶಾಪಲ್ಲಿ ಆ ಬಟ್ಲುಗಳು ಚೇಂಜ್ ಮಾಡಿಬಿಡಿ, ಕೊಟ್ಬಿಡಿ ಅವ್ರಿಗೆ ಕೊಟ್ಬಿಟ್ಟು ನೀವು ಈ ಥರದವು ಏನು ಮಾಡಿ ಅಂತ ನೋಡಿ, ಈ ಥರದ ಪರ್ಚೇಸ್ ಮಾಡಬೇಕು. ನೀವು ಈ ಥರ ವಾಟರ್ ಫೀಡರ್ ಪಜ್ ಮಾಡಿದರೆ ನೋಡಿ, ಈ ಥರ ಬಟ್ಲುಗಳಲ್ಲಿ ಏನು ಮಾಡ್ತೀರಾ ಅಂತಂದರೆ, ನೀವು ಇದರಲ್ಲಿ ನೀರು ಇಡ್ತೀರಾ. ನೀರಿಟ್ಟಾಗ ಏನಾಗುತ್ತೆ, ಬರ್ಡ್ಸ್ಗಳು ನೀರು ಕುಡಿತವೆ. ಮತ್ತು ಅದರಲ್ಲೇ ಈಗ ನೋಡಿ ಕೋಲ್ಗಳು ಇಟ್ಟಿರ್ತೀರಾ, ಕೋಲ್ಗಳು ಇಟ್ಟಾಗ ಏನಾಗುತ್ತೆ, ಅದ್ರ ಮೇಲೆ ಮೋಷನ್ ಮಾಡಿ ಅದೇ ನೀರನ್ನೇ ಕುಡಿತವೆ. ಹಾಗೆ ಬರ್ಡ್ಸ್ಗಳು ಎಲ್ತು ಹಾಳಾಗ್ತವೆ. ಫ್ರೆಂಡ್ಸ್, ಇದನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕೆ ಹೋಗ್ಬಿಡಿ. ಮತ್ತು ಇದನ್ನು ಫುಡ್ಡಿಗೂ ಯೂಸ್ ಮಾಡಿಬಿಡಿ. ಫುಡ್ಡಿಗೆ ಯಾಕೆ ಯೂಸ್ ಮಾಡಿಬಿಡಿ ಅಂತ ನಾನು ಹೇಳ್ತೀನಿ. ಅದೇ ಮೇನ್ ಕಾರಣ, ಅದ್ರ ಮೇಲೆ ಮೋಷನ್ ಮಾಡ್ತವೆ. ಫ್ರೆಂಡ್ಸ್, ಇದು ಓಪನ್ ಇರೋದ್ರಿಂದ. ಆಮೇಲೆ ಜಾಸ್ತಿ ಫುಡ್ಡ ಹೊರಗಡೆ ಚೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫುಡ್ಗಳನ್ನ ಜಾಸ್ತಿ ಹೊರಗಡೆಗೆ ಚೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನು ನೀವು ಯೂಸ್ ಮಾಡಿದರೆ ಇದನ್ನು ಚೇಂಜ್ ಮಾಡಿಬಿಡಿ, ಅವ್ರಿಗೆ ಕೊಟ್ಬಿಟ್ಟು ನೀವು ಫೀಡರ್ಗಳು ಇದು ಮಾಡಿಬಿಡಿ. ಒಂದು ಸ್ವಲ್ಪ ರೈಟು ಇದು ನಮಗೆ 80 ರೂಪೀಸ್ ಆಯಿತು, ಇದು ನಮಗೆ 30 ರೂಪೀಸ್ 50 ರೂಪೀಸ್ ಆಯಿತು. ನೋಡಿ, ಇದನ್ನು ಯೂಸ್ ಮಾಡಿದ್ರೆ ನಿಮ್ಗೆ ಉಪಯೋಗ, ಇದರಿಂದ ನಿಮಗೆ ಉಪಯೋಗ ಏನಾಗುತ್ತೆ ಅಂತಂದರೆ, ತಡ್ರಿ ಒಂದು ನಿಮಿಷ ನೋಡಿ, ಇದು ಸಪ್ರೇಟ್ ಇದನ್ನು ಮಾತ್ರ ಪರ್ಚೇಸ್ ಮಾಡಿ. ಇದರಲ್ಲಿ ಪೂರ್ತಿ ಸೆಟಪ್ ಬರುತ್ತೆ. ಅದು ನಿಮಗೆ ಒಂದು 250 ರೂಪೀಸ್ ಆಗುತ್ತೆ. ಅದನ್ನು ತೊಗೊಂಬಿಡಿ. ನಿಮಗೆ ಕಾಸ್ಟು ಕಮ್ಮಿ ಈ ಥರ ನೀವು ಮಾಡಿಕೊಂಡ್ರೆ. ನಾನು ಇದನ್ನು ಏನು ಸೊಲ್ಯೂಷನ್ ಮಾಡ್ತೀನಿ, ನನ್ನ ಹತ್ರ ಬರ್ಡ್ಸ್ಗಳು ಜಾಸ್ತಿ ಇದ್ದಾವೆ. ಸುಮ್ಮನೆ ಒಂದೊಂದಕ್ಕೆ 250 ರೂಪೀಸ್ ಇದು ಮಾಡೋಕ್ಕೋದ್ರೆ ಸುಮ್ಮನೆ ನನಗೂ ಲಾಸ್ ಆಗುತ್ತಲ್ವಾ. ಹಾಗಾಗಿ ನಿಮಗೆ ಯಾರು ಫಸ್ಟ್ ಟೈಮ್ನೇ ಇದು ಮಾಡ್ತಾ ಇರುತ್ತೆ, ಬರ್ಡ್ ಸೆಟಪ್ ಮಾಡ್ಕೊತಿದ್ದೀರಾ, ಈ ಥರ ಮಾಡ್ಕೊಳ್ಳಿ. ನೋಡಿ, ಇದು ಸಿಗುತ್ತೆ. ಇದಕ್ಕೆ ಬಾಟ್ಲಿಗಳು ಆಲ್ಮೋಸ್ಟ್ ನೀವು ಎಲ್ಲ ಥರ ಸಿಗ್ತವೆ. ಈ ಬಾಟ್ಲಿಗಳು, ಇವು ಮಾಮೂಲಿ ಬಾಟ್ಲಿಗಳು ಇವು. ಇದನ್ನು ಔಟ್ಸೈಡ್ ಈ ಕೇಜಿಂಗ್ ಕಟ್ ಮಾಡಿಬಿಟ್ಟು ಔಟ್ಸೈಡ್ ಫಿಟ್ ಮಾಡಿದರೆ ಆದಷ್ಟು ನೋಡಿ, ಚಿಕ್ಕವು ಏನಾರು ನಿಮಗೆ ಕೊಟ್ಟು ಇದರಲ್ಲೇ ನೋಡಿ, ಈ ಥರ ಫೀಡರ್ಸ್ಗಳು ಚಿಕ್ಕವು ಫುಡ್ ಫೀಡರ್ಸ್ಗಳು ಅಂತ ಬರ್ತವೆ. ಇದು ವಾಟರ್ ಫೀಡರು, ಫುಡ್ ಫೀಡರ್ ಅಂತ ಬರ್ತದೆ. ಅದರಲ್ಲಿ ನಿಮಗೆ ಇದೆಯಲ್ಲ, ಇದು ಫುಲ್ ಸಣ್ಣಕ್ಕಿರುತ್ತೆ. ಅದರಲ್ಲಿ ಬರ್ಡ್ಸ್ಗಳು ನೀಟಾಗಿ ಫುಡ್ ತಿನ್ನೋಕ್ಕಾಗಲ್ಲ. ಫುಡ್ಡು ಎಳೆದು ಪೂರ್ತಿ ವೇಸ್ಟ್ ಮಾಡ್ತವೆ. ಇದು ದೊಡ್ಡದಾಗಿರುತ್ತೆ, ಇದರಲ್ಲಿ ವೇಸ್ಟ್ ಮಾಡೋಕ್ಕಂತ ಅಲ್ಲ. ಯಾವ್ಯಾವ ಜಾಸ್ತಿ ಫುಡ್ಡು ವೇಸ್ಟ್, ಎಲ್ಲ ಬರ್ಡ್ಸ್ಗಳು ಒಂದೇ ಥರ ಇರಲ್ಲ. ಫುಡ್ ವೇಸ್ಟ್ ಮಾಡೋ ಚಾನ್ಸಸ್ಸು ಇರುತ್ತೆ. ಮಿಸ್ಸಾಗಿ ಏನಾರು ಬರ್ಡ್ಸ್ಗಳು ಏನಾರು ವೇಸ್ಟ್ ಮಾಡೋದು, ಯಾವ್ದಾರು ಪೇರ್ ವೇಸ್ಟ್ ಮಾಡ್ತಿದ್ದೆ ನೋಡಿ, ಈ ಥರ ಯೂಸ್ ಮಾಡಿ. ನೋಡಿ, ಇದಕ್ಕೆ ವೇಸ್ಟ್ ಮಾಡ್ತಾ ಇರ್ತಿದ್ದು, ಇದಕ್ಕೆ ನಾನು ಏನು ಮಾಡಿದ್ದೀನಿ, ಇದಕ್ಕೆ ಹಾಕೋಕ್ಕೆ ಇಲ್ಲ. ನೋಡಿ, ಇದಕ್ಕೆ ಹಾಕ್ತೀನಿ. ಇದಕ್ಕೆ ವೇಸ್ಟ್ ಮಾಡೋದು ಒಂದು ಸ್ವಲ್ಪ ಕಂಟ್ರೋಲ್ ಆಯಿತು. ಅದು ಮಧ್ಯೆ ಸೆಂಟ್ರಿಗೆ ಇಟ್ಟಿದ್ದೀನಿ, ಆ ಕಡೆ ಕೋಲ್ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಇದು ಹಾಗೆ ಆಗ್ತದೆ. ಎಲ್ಲ ಬರ್ಡ್ಸು ಒಂದೇ ಥರ ಇರ್ತವೆ ಅಂತ ಹೇಳೋಕ್ಕಾಗಲ್ಲ. ನೀವು ಫಸ್ಟ್ ಟೈಮ್ ತಗೊಳ್ಳೋದಾರೆ ನೋಡಿ, ಇದು ನಿಮಗೆ ಉಳಿತಾಯ. ನೋಡಿ, ಇದನ್ನು ಬರೀ ನೀವು ಇದನ್ನು ತಗೊಂಡ್ರೆ ಬಾಟ್ಲಿಗಳು ನಾನು ಏನು ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ಮಾಮೂಲಿ ಬಾಟ್ಲಿಗಳು ಇಟ್ಕೊಂಡು ನೋಡಿ, ಫುಡ್ ಆಗೋಕ್ಕೆ ಔಟ್ಸೈಡು ನಾನು ಮೇಲ್ಗಡೆ ಬಾಟ್ಲಿ ಕಟ್ ಮಾಡಿದ್ದೀನಿ. ನೋಡಿ, ಬಾಟ್ಲಿ ಮೇಲ್ಗಡೆ ಕಟ್ ಮಾಡಿದ್ದೀನಿ ನಾನು. ಈ ಥರ ಕಟ್ ಮಾಡಿಬಿಟ್ಟು ಈ ಥರ ಮುಚ್ಚಿ ಹಾಗಾಗಿ ಏನಂದರೆ ಗಲೀಜೆಲ್ಲ ಹೊರಡಿಗೆ ಹೋಗಲ್ಲ. ನಾವು ಕೈ ಹಾಕೋ ಚಾನ್ಸಸ್ ಇರೋ ನೋಡಿ, ಎಲ್ಲ ಹೊರಗಡೆ ಫಿಟ್ ಮಾಡೋದ್ರಿಂದ ಬರ್ಡ್ಸ್ಗಳಿಗೆ ಕೈ ಹಾಕೋ ಚಾನ್ಸಸ್ ಇರೋಲ್ಲ. ನಿಮ್ಗೆ ಈ ಥರ ಫೀಡರ್ ನೀವು ಯೂಸ್ ಮಾಡೋದ್ರಿಂದ ಲಾಭಗಳೇನು ಅಂತಂದರೆ ನೋಡಿ, ನಿಮಗೆ ಫೀಮೇಲು ಮೊಟ್ಟೆ ಇಟ್ಟಿರುತ್ತೆ. ಮೊಟ್ಟೆ ಇಟ್ಟೇನಂದರೆ ಅದು ಕಾವಿ ಕೂತು ಅದು ಬರ್ಡ್ಸ್ ಈಟಲ್ಲಿ ಇರುತ್ತೆ. ಅದು ಕಾವಿ ಕೂತಲ್ಲಿ ಮೊಟ್ಟೆಗಳೆಲ್ಲ ಈಟ್ ಕೊಟ್ಟಿರುತ್ತೆ. ಅದು ಹೊರಗಡೆ ಬಂದಾಗ ಈಟ್ ಇರುತ್ತೆ ಬರ್ಡ್ಸು. ನೀವು ಓಪನ್ ಬಟ್ಲಲ್ಲಿ ಏನಾದ್ರು ಈ ಥರ ಬಟ್ಲಲ್ಲಿ ನೀವು ನೀರು ಇಟ್ಟಿದ್ರೆ ಏನು ಮಾಡುತ್ತೆ ಅಂತಂದರೆ, ಅದು ಪೂರ್ತಿ ಸ್ನಾನ ಮಾಡುತ್ತೆ. ಪೂರ್ತಿ ಸ್ನಾನ ಮಾಡಿ ಏನು ಮಾಡುತ್ತೆ ಅಂದರೆ, ಹೋಗಿ ಮೊಟ್ಟೆ ಮೇಲೆ ಮತ್ತೆ ಕೂತ್ಕೊಳ್ಳುತ್ತೆ. ಮೊಟ್ಟೆ ಕೂತ್ಕೊಂಡಾಗ ಏನಾಗುತ್ತೆ, ಅದು ಕೋಲ್ಡ್ ಆಗಿ ಮೊಟ್ಟೆಗಳು ಹಾಳಾಗೋ ಚಾನ್ಸಸ್ ಇರುತ್ತೆ. ಬ್ರೀಡಿಂಗ್ ನಿಮಗೆ ವೇಸ್ಟ್ ಆಗುತ್ತೆ. ನೀವು ಮರಿಗಳೆಲ್ಲ ವೇಸ್ಟ್ ಆಗುತ್ತೆ, ಮೊಟ್ಟೆನೂ ಹಾಳಾಗ್ತವೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಫಸ್ಟ್ ಟೈಮ್ ಯಾರ್ಯಾರು ಬ್ರೀಡಿಂಗ್ ಸೆಟಪ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ಥರ ಯಾವುದೋ ಕೊಡೋಕೆ ನೋಡಿ. ನಂತರ ಇದರ ಹೆಚ್ಚು ಕಮ್ಮಿ ಒಂದು 35 ಸಿಂಗಲ್ ಕೇಜಸ್ ಇದ್ದಾವೆ. ಇದರಲ್ಲಿ ನಾನು ಯಾವುದನ್ನೂ ಯೂಸ್ ಮಾಡಿಲ್ಲ. ಯಾಕೆ ಯೂಸ್ ಮಾಡಿಲ್ಲ ನೋಡಿ, ಅದನ್ನು ಪೂರ್ತಿ ಎಲ್ಲ ನನ್ನ ಅಂಗಡಿಗೆ ವಾಪಸ್ ಅಂಗಡಿಗೆ ಕೊಟ್ಬಿಟ್ಟು ಅದೇ ದುಡ್ಡಲ್ಲಿ ನಾನು ಎಲ್ಲ ನಿಂತವು ತೊಗೊಂಡೆ. ಇದರಲ್ಲಿ ಪೂರ್ತಿ ಸೆಟಪ್ ಬರುತ್ತೆ. ನಿಮಗೆ ಕಾಸ್ಟ್ ಜಾಸ್ತಿ, ಸುಮ್ಮನೆ ಅದಕ್ಕೆಲ್ಲ ಏನಕ್ಕೆ ಕಾಸ್ಟ್ ಇದು ಮಾಡ್ತೀರಾ. ಸಿಂಪಲ್ ಮೆಥಡ್ ಈ ಥರ ಯೂಸ್ ಮಾಡಿ. ಫ್ರೆಂಡ್ಸ್, ಇದು ಔಟ್ಸೈಡು ಮೇಲೆ ಟಾಪಲ್ಲಿ ಈ ಥರ ಕಟ್ ಮಾಡಿಬಿಟ್ಟು ಆರಾಮಾಗಿ ನೀವು ಯಾವ ಗಲೀಜು ಬೀಳೋದು ಏನಿಲ್ಲ, ಆಮೇಲೆ ಯಾವ ಧೂಳು ಬೀಳೋದು ಏನಿಲ್ಲ. ಆರಾಮಾಗಿ ನೀವು ವಾಟರ್ ಫೀಡರ್ ಆರಾಮಾಗಿ ನೀವು ಕ್ಲೀನ್ ಮಾಡ್ಬೋದು. ಎಲ್ಲನೂ ಆರಾಮಾಗಿ ಪ್ರತಿಯೊಂದು ನೀವು ಮಾಡ್ಬೋದು. ನೋಡಿ, ಎಲ್ಲ ಪ್ರತಿಯೊಂದಕ್ಕೂ ನಾನು ಇಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಕಾಲೋನಿ ಬ್ರೀಡಿಂಗ್ ಅಲ್ವಾ ಇದಕ್ಕೂ ಸಮೇತ ನಾನು ಈ ಥರ ಹೊರಗಡೆ ಔಟ್ಸೈಡ್ ಫಿಟ್ ಮಾಡಿದ್ದೀನಿ. ಒಳಗಡೆ ಫಿಟ್ ಮಾಡಿಲ್ಲ. ಒಳಗಡೆ ಫಿಟ್ ಮಾಡಿದ್ರೆ ಇದೆಲ್ಲ ಗಲೀಜಾಗುತ್ತೆ, ಬಾಟ್ಲಿ ಪೂರ್ತಿ ಗಲೀಜಾಗುತ್ತೆ. ಔಟ್ಸೈಡ್ ನಾವು ಫಿಟ್ ಮಾಡೋದ್ರಿಂದ ನಿಮಗೆ ಗಲೀಜು ಆಗೋಲ್ಲ. ಆರಾಮಾಗಿ ನೀವು ನೀಟ್ನೆಸ್ ಆಗಿ ಬರ್ಡ್ಸ್ ಕೇಜ್ ಒಳಗೆ ಕೈ ಹಾಕೋದೆಲ್ಲ ತಪ್ಪುತ್ತೆ. ಆರಾಮಾಗಿ ಕ್ಲೀನೆಸ್ ಎಲ್ಲ ಮಾಡ್ಬೋದು. ಆರಾಮಾಗಿ ಇದು ಮಾಡ್ಕೋಬೋದು. ಫ್ರೆಂಡ್ಸ್, ಎಲ್ಲ ಇದೇ ರೀತಿಯೇ ಮಾಡಿ. ಪ್ರತಿಯೊಂದು ಎಲ್ಲ ಕೆಜಿನೂ ಅದೇ ರೀತಿಯೇ ಮಾಡೋದು. ಫ್ರೆಂಡ್ಸ್, ಪ್ರತಿಯೊಂದು ಕೆಜಿನೂ ಅದೇ ರೀತಿಯೇ ಮಾಡಿರೋದು. ನೀವು ಇದೇ ಥರನೇ ಮಾಡಿ. ಫ್ರೆಂಡ್ಸ್, ಎಲ್ಲ ಪ್ರತಿಯೊಬ್ಬರು ಇದೇ ಥರನೇ ಮಾಡಿ. ಆರಾಮಾಗಿ ನೀವು ಒಂದು ಸ್ವಲ್ಪ ಬಜೆಟು ಸೇವ್ ಆಗುತ್ತೆ. ಮತ್ತು ಫುಡ್ಡು ಜಾಸ್ತಿ ವೇಸ್ಟ್ ಆಗೋಲ್ಲ. ಇದರಲ್ಲೆಲ್ಲ ಫುಡ್ ಜಾಸ್ತಿ ವೇಸ್ಟೇಜ್ ಅಂತೂ ಆಗೋಲ್ಲ. ಆರಾಮಾಗಿ ಟ್ರೈ ಮಾಡ್ಬೋದು. ಫ್ರೆಂಡ್ಸ್, ಇದೆಲ್ಲನೂ ಆರಾಮಾಗಿ ಟ್ರೈ ಮಾಡ್ಬೋದು. ಮತ್ತು ವಾಟರ್ಗಳೆಲ್ಲ ಆರಾಮಾಗಿ ಚೇಂಜ್ ಮಾಡ್ಕೊಬೋದು ಆರಾಮಾಗಿ.
ಇದನ್ನು ನೀವು ಯೂಸ್ ಮಾಡಿ, ತುಂಬ ಲಾಭ ಆಗುತ್ತೆ ಫ್ರೆಂಡ್ಸ್. ನೀವು ಯಾವುದೇ ಕಾರಣಕ್ಕೂ ವಾಟರ್ ಈ ಥರ ಓಪನ್ ಬಟ್ಲುಗಳು ಯಾವುದೇ ಕಾರಣಕ್ಕೂ ನೀರು ಮತ್ತು ಫುಡ್ ಇಡೋಕೆ ಹೋಗ್ಬಿಡಿ. ನಾನು ಸಜೆಷನ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇದನ್ನು ವಾಪಸ್ ಅವರಿಗೆ ಕೊಟ್ಬಿಟ್ಟು ನೀವು ಇದೇ ಥರ ಪರ್ಚೇಸ್ ಮಾಡೋದು ಒಳ್ಳೆಯದು ಫ್ರೆಂಡ್ಸ್. ನೋಡಿ ನಾವು ಬರ್ಡ್ಸ್ ರೂಮು ಅಷ್ಟೇ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ಮೇಂಟೆನೆನ್ಸ್ ಮಾಡ್ತೀವಿ ನಾವು. ಡೈಲಿ ಕ್ಲೀನ್ ಮಾಡ್ತೀವಿ, ಡೈಲಿ ಒರೆಸ್ತೀವಿ ಫ್ರೆಂಡ್ಸ್. ಇದನ್ನು ಡೆಟಾಲ್ ಹಾಕ್ಬಿಟ್ಟು ಡೈಲಿ ವಾಶ್ ಮಾಡ್ತೀವಿ ನೆಲ ಎಲ್ಲನೂ. ಹಾಗಾಗಿ ಬರ್ಡ್ಸ್ ರೂಮ್ ಎಲ್ಲ ಇದೆ ನೋಡಿ. ಇದರ ಬ್ರೀಡಿಂಗ್ ಬಾಕ್ಸ್ಗಳು ಜಾಸ್ತಿ ಗಲೀಜು ಇಲ್ಲ ನೋಡಿ, ಜಾಸ್ತಿ ಗಲೀಜುಗಳು ಇರೋಲ್ಲ ಬ್ರೀಡಿಂಗ್ ಬಾಕ್ಸ್ ಮೇಲೆ. ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀವಿ ಅಂದರೆ ನಾವು ಈ ಬರ್ಡ್ಸ್ ರೂಮ್ ಯಾವ ಥರ ಇರಬೇಕು ಅಂದರೆ ಬರ್ಡ್ಸ್ ರೂಮಲ್ಲಿ ಕೂತ್ಕೊಂಡು ಊಟ ಮಾಡ್ಬೇಕು, ಆ ಥರ ಇರಬೇಕು. ಡೈಲಿ ಕ್ಲೀನ್ ಮಾಡೋದ್ರಿಂದ ಬೆನಿಫಿಟ್ ಏನು ಅಂದರೆ ನಿಮಗೆ ಆರಾಮಾಗಿ ಬರ್ಡ್ಸ್ಗಳು ಹೆಲ್ತಿಯಾಗಿರ್ತವೆ, ಆರಾಮಾಗಿರ್ತವೆ. ಮತ್ತು ಬರ್ಡ್ಸ್ ರೂಮಲ್ಲೇ ಕೂತ್ರೆ ಸ್ಮೆಲ್ ಬರೋಲ್ಲ. ಆ ಥರ ಇದು ಮಾಡ್ಬೋದು ಫ್ರೆಂಡ್ಸ್. ಆರಾಮಾಗಿ ನೀವು ಡೈಲಿ ಕ್ಲೀನ್ ಮಾಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಯಾರ್ಯಾರಿಗೆ ಇಷ್ಟ ಇದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಆದಷ್ಟು ಫ್ರೆಂಡ್ಸ್ ಗ್ರೂಪಲ್ಲೇ ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.